ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಇಕ್ವೇಶನ್ಸ್ ಮೇಲೆ ಇರುವಂತಹ ಇಂಪಾರ್ಟೆಂಟ್ ಕ್ವಶನ್ ಅನ್ನ ನೋಡೋಣ. ಫಸ್ಟ್ ಕ್ವಶನ್ ಏನಿದೆ, ರೈಟ್ ದಿ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಶನ್ಸ್ ಫಾರ್ ದಿ ಫಾಲೋವಿಂಗ್ ರಿಯಾಕ್ಷನ್ಸ್ ಅಂತ ಇದೆ. ನಾವೇನ್ ಮಾಡ್ಬೇಕು, ಅವ್ರು ಆಲ್ರೆಡಿ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ, ಅದಕ್ಕೆ ನಾವು ಸಿಂಬಾಲ್ ಹಾಕಿ ಇಕ್ವೇಶನ್ ಅನ್ನ ಬರಿಬೇಕು. ಫಸ್ಟ್ ಒನ್ ಈಸ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಗಿವಿಂಗ್ ದಿ calcium oxide and carbon dioxide. We already know the formula. Calcium, for calcium carbonate, CaCO3 giving calcium oxide is CaO and then carbon dioxide is CO2. Next one is ಹೈಡ್ರೋಜನ್ ಮತ್ತೆ ಕ್ಲೋರಿನ್ ಕೂಡಿ ಏನ್ ಫಾರ್ಮ್ ಮಾಡ್ತಾ ಇದೆ, ಹೈಡ್ರೋಜನ್ ಕ್ಲೋರೈಡ್ ಅನ್ನ ಫಾರ್ಮ್ ಮಾಡ್ತಾ ಇದೆ. ಹೈಡ್ರೋಜನ್ ಇಸ್ H2 ಮಾಲಿಕ್ಯುಲರ್ ಫಾರ್ಮ್ ಅಲ್ಲಿ ಇರುತ್ತೆ, ಕ್ಲೋರಿನ್ ಕೂಡ ಮಾಲಿಕ್ಯುಲರ್ ಫಾರ್ಮ್ ಅಲ್ಲಿ ಇರುತ್ತೆ Cl2 ಅಂತ, ಗಿವಿಂಗ್ ದಿ HCl ಹೈಡ್ರೋಜನ್ ಕ್ಲೋರೈಡ್ ಅನ್ನ ಕೊಡ್ತಾ ಇದೆ. ಸೊ ಬ್ಯಾಲೆನ್ಸ್ ಮಾಡೋದಾದ್ರೆ ಈ ಕಡೆ 2 ಹೈಡ್ರೋಜನ್ ಇದೆ, 2 ಕ್ಲೋರಿನ್ ಇದೆ. ಸೊ ಇನ್ ಪ್ರಾಡಕ್ಟ್ ವಿಲ್ ಮಲ್ಟಿಪ್ಲೈ ಇಟ್ ಬೈ 2. ಸೊ this equation is balanced. Next one is magnesium plus hydrochloric acid giving the magnesium chloride and hydrogen. Magnesium the formula Mg, hydrochloric acid is HCl giving magnesium chloride MgCl2 plus hydrogen is H2. But here 2 chlorine molecules are there, so I will multiply HCl by 2. So this equation is balanced. Next question yavadu, magnesium ribbons burns with a dazzling white flame in the air and changes into magnesium oxide. Mention the type of the reaction. Magnesium ribbon ಅನ್ನ ಬರ್ನ್ ಮಾಡಿದಾಗ ನಮ್ಗೆಲ್ಲ ಗೊತ್ತಿದೆ, dazzling white flame ಅನ್ನ ಕೊಡುತ್ತೆ A ಜೊತೆ ರಿಯಾಕ್ಟ್ ಆಗಿ. ಸೊ ಇಟ್ ಕನ್ವರ್ಟ್ಸ್ ಟು ಮೆಗ್ನೀಷಿಯಂ ಆಕ್ಸೈಡ್. ಇದು ಯಾವ ಟೈಪ್ ಆಫ್ ರಿಯಾಕ್ಷನ್ ಅಂತ ಕೇಳ್ತಾ ಇದ್ದಾರೆ. ಮೆಗ್ನೀಷಿಯಂ ಮತ್ತೆ ಏರ್ ಅಲ್ಲಿರುವಂತ ಆಕ್ಸಿಜನ್ ಕಂಬೈನ್ ಆಗಿದೆ, ಸೊ ಇಟ್ಸ್ ಅ ಕಾಂಬಿನೇಷನ್ reaction. And then next one is list out the observations that help us to determine that a chemical reaction has been taken place. ನಾವು ತಗೊಂಡಿರುವಂತ ರಿಯಾಕ್ಷನ್ ಒಂದು ಪ್ರಾಡಕ್ಟ್ ಅನ್ನ ಫಾರ್ಮ್ ಮಾಡಿದೆ ಅಂತ ಹೇಳೋದಕ್ಕೆ ನಾವು ಏನನ್ನ ನೋಡಿ ಹೇಳ್ಬಹುದು ಅಂತ ಕೇಳ್ತಾ ಇದೆ. ಇವಾಗ ನೀವು ಒಂದು ಸಾಂಬಾರ್ ಮಾಡ್ತಿದ್ದೀರಾ ಅಥವಾ ಯಾವ್ದಾದ್ರು ಒಂದು ಕೇಕ್ ಅನ್ನ ಮಾಡ್ತಿದ್ದೀರಾ ಅಂದ್ರೆ, ಕೇಕ್ ಮಾಡ್ಬೇಕಾದ್ರೆ ಏನಿರುತ್ತೆ, ಫಸ್ಟ್ ನಾವು ಹಿಟ್ಟನ್ನ ತಗೋತೀವಿ. ಆ ಹಿಟ್ಟು ಏನಿರುತ್ತೆ, ಸೆಮಿ ಸಾಲಿಡ್ ಫಾರ್ಮ್ ಅಲ್ಲಿ ಇರುತ್ತೆ. ಬಟ್ ಕೇಕ್ ಆದ್ಮೇಲೆ ಏನಾಗುತ್ತೆ, ಸಾಲಿಡ್ ಫಾರ್ಮಿಗೆ ಕನ್ವರ್ಟ್ ಆಗುತ್ತೆ. ಸೊ ಕೇಕ್ ಆಗಿದೆ ಅಂತ ಹೆಂಗ್ ಗೊತ್ತಾಯ್ತು ನಿಮ್ಗೆ, ಸಾಲಿಡ್ ಫಾರ್ಮಿಗೆ ಸಾಲಿಸ್ಟೇಟಿಕ್ ಕನ್ವರ್ಟ್ ಆಯ್ತು. ಅದೇ ತರ ನಮ್ ರಿಯಾಕ್ಷನ್ ಅಲ್ಲೂ ಏನಿರುತ್ತೆ, ಕೆಲವೊಂದಿಷ್ಟು ಅಬ್ಸರ್ವೇಷನ್ ಇರುತ್ತೆ. ಯಾವ್ದಾವ್ದಪ್ಪ, ಚೇಂಜ್ ಇನ್ ದಿ ಕಲರ್, ಒಂದ್ ಕಲರ್ ಇಂದ ಇನ್ನೊಂದ್ ಕಲರಿಗೆ ಚೇಂಜ್ ಆಗೋದು. ಲೈಕ್ ಕಲರ್ಲೆಸ್ ಇಂದ ಪೇಲ್ ಪಿಂಕ್ ಆಗೋದು, ಗ್ರೀನ್ ಇಂದ ಬ್ಲೂಯಿಶ್ ಕಲರ್ ಆಗೋದು, ಇವೆಲ್ಲ ಆಗಿದೆ ಅಂದ್ರೆ ಒಂದು ರಿಯಾಕ್ಷನ್ ಆಗಿದೆ ಅಂತ ಅರ್ಥ. ಅಂಡ್ ದೆನ್ ಇವಲ್ಯೂಷನ್ ಆಫ್ ಗ್ಯಾಸ್, ಏನಾದ್ರೂ ಒಂದು ಗ್ಯಾಸ್ ಇವಾಲ್ವ್ ಆಯ್ತು ಅಂದ್ರೆ. ಅಂಡ್ ದೆನ್ ಟೆಂಪರೇಚರ್ ಜಾಸ್ತಿ ಆಯ್ತು, ಚೇಂಜ್ ಇನ್ ಟೆಂಪರೇಚರ್, ಜಾಸ್ತಿನೂ ಆಗ್ಬೋದು ಕಡಿಮೆನೂ ಆಗ್ಬೋದು. ಈಗ ನೀವು ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ವಾಟರ್ಗೆ ಹಾಕಿದ್ರೆ ವಾಟರ್ ಏನಾಯ್ತು, ಸ್ಲೈಟ್ ಆಗಿ ಬಿಸಿ ಆಗುತ್ತೆ. ದಟ್ಸ್ ದಿ ಚೇಂಜ್ ಇನ್ ಟೆಂಪರೇಚರ್. ನೆಕ್ಸ್ಟ್ ಒನ್ ಈಸ್ ಚೇಂಜ್ ಇನ್ ಸ್ಟೇಟ್, ಸ್ಟೇಟ್ ಚೇಂಜ್ ಆಗೋದು. ನೀವು ಕೇಕ್ ಮಾಡ್ಬೇಕಾದ್ರೆ ಏನಾಯ್ತು, ಸೆಮಿ ಸಾಲಿಡ್ ಇಂದ ಸಾಲಿಡ್ ಸ್ಟೇಟಿಗೆ ಕನ್ವರ್ಟ್ ಆಯ್ತು. ಅದೇ ತರ ಇಲ್ಲೂ ಸಾಲಿಡ್ ಇಂದ ಲಿಕ್ವಿಡ್, ಲಿಕ್ವಿಡ್ ಇಂದ ಸಾಲಿಡ್ ಗೆ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಒನ್ ಏನಿದೆ ಕ್ವಶನ್, ಕೆಮಿಕಲ್ ಇಕ್ವೇಶನ್ ಹ್ಯಾವ್ ಟು ಬಿ ಬ್ಯಾಲೆನ್ಸ್ಡ್. ವೈ ಅಂತ ಕೇಳಿದ್ದಾರೆ. ನಮ್ಗೆಲ್ಲ ಗೊತ್ತಿದೆ, ಯಾವ್ದೊಂದು ಲಾ ಗೊತ್ತಿದೆ, ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಒಂದು ಮಾಸ್ ಅನ್ನ ನಾವು ಕ್ರಿಯೇಟ್ ಮಾಡಕ್ಕೂ ಆಗಲ್ಲ, ಡೆಸ್ಟ್ರಾಯ್ ಮಾಡಕ್ಕೂ ಆಗಲ್ಲ. ಒಂದು ಫಾರ್ಮ್ ಇಂದ ಒಂದು ಫಾರ್ಮಿಗೆ ಕನ್ವರ್ಟ್ ಮಾಡಬಹುದು ಇನ್ನು ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಅಂತ. ಸೊ ಏನಾಗ್ಬೇಕು ಅಲ್ಲಿ, ನಂಬರ್ ಆಫ್ ಆಟಮ್ಸ್ ಇನ್ ದಿ ಈಚ್ ಎಲಿಮೆಂಟ್ ರಿಮೇನ್ಸ್ ದಿ ಸೇಮ್ ಬಿಫೋರ್ ಅಂಡ್ ಆಫ್ಟರ್ ದಿ ಕೆಮಿಕಲ್ ರಿಯಾಕ್ಷನ್. ನಾವು ರಿಯಾಕ್ಷನ್ ಅಲ್ಲಿ ಎಷ್ಟು ಆಟಮ್ಸ್ ಆಫ್ ಮಾಲಿಕ್ಯೂಲ್, ಆಟಮ್ಸ್ ಅಥವಾ ಮಾಲಿಕ್ಯೂಲ್ ನ ತಗೊಂಡಿದೀವಿ, ಅಷ್ಟೇ ಆಟಮ್ಸ್ ಎಲ್ಲಿರ್ಬೇಕು, ಪ್ರಾಡಕ್ಟ್ ಅಲ್ಲಿ ಇರ್ಬೇಕು. ಸೊ ಅದನ್ನ ಏನು ಮೇಂಟೈನ್ ಮಾಡಕ್ಕೆ ನಾವೇನ್ ಮಾಡ್ತೀವಿ, ಕೆಮಿಕಲ್ ಇಕ್ವೇಶನ್ ಅಥವಾ ರಿಯಾಕ್ಷನ್ ಅನ್ನ ಬ್ಯಾಲೆನ್ಸ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್ ಯಾವ್ದಿದೆ, ಬ್ಯಾಲೆನ್ಸ್ ದಿ ಫಾಲೋವಿಂಗ್ ಈಕ್ವೇಶನ್ಸ್. ಅವರೊಂದು ಈಕ್ವೇಶನ್ ಅನ್ನ ಕೊಟ್ಟಿದ್ದಾರೆ, ಅವನ್ನ ನಾವು ಬ್ಯಾಲೆನ್ಸ್ ಮಾಡಬೇಕು. ಸಿ Mg ಪ್ಲಸ್ N2 ಗಿವಿಂಗ್ ದಿ Mg3N2. ನೋಡಿ, ಈಗ ಪ್ರಾಡಕ್ಟ್ ಸೈಡ್ ಫಸ್ಟ್ ನೋಡ್ಬೇಕು ನಾವು, ನಮ್ಗೆಲ್ಲ ಗೊತ್ತಿರೋ ಹಾಗೆ. ಸೊ ಪ್ರಾಡಕ್ಟ್ ಅಲ್ಲಿ ಏನಿದೆ, 3 Mg ಇದೆ. ಬಟ್ ಇನ್ ರಿಯಾಕ್ಟೆಂಟ್ ಅಲ್ಲಿ ಎಷ್ಟಿದೆ, ಓನ್ಲಿ 1 Mg ಇಸ್ ಪ್ರೆಸೆಂಟ್. ಸೊ ಐ ವಿಲ್ ಮಲ್ಟಿಪ್ಲೈ Mg ಬೈ 3. ಈಗ ನೋಡಿ ಬ್ಯಾಲೆನ್ಸ್ ಆಗಿದೆ ಅಂತ. ಪ್ರಾಡಕ್ಟ್ ಅಲ್ಲೂ 3 Mg ಇದೆ, ರಿಯಾಕ್ಟೆಂಟ್ ಅಲ್ಲೂ 3 Mg ಇದೆ. ಅಂಡ್ ದೆನ್ ಪ್ರಾಡಕ್ಟ್ ಅಲ್ಲಿ 2 ನೈಟ್ರೋಜನ್ ಇದೆ, ಅಂಡ್ ದೆನ್ ರಿಯಾಕ್ಟೆಂಟ್ ಅಲ್ಲೂ 2 ನೈಟ್ರೋಜನ್ ಪ್ರೆಸೆಂಟ್. ನೆಕ್ಸ್ಟ್ ಒನ್ ಈಸ್ NaOH ಅಂಡ್ H2SO4 ಗಿವಿಂಗ್ ದಿ Na2SO4 ಅಂಡ್ 2 moles ಆಫ್ ವಾಟರ್ ಅಂತ ಕೊಟ್ಟಿದ್ದಾರೆ. ಬಟ್ ನಾವಿಲ್ಲಿ ನೋಡೋದಾದ್ರೆ ರಿಯಾಕ್ಟೆಂಟ್ ನೋಡಿದ್ರೆ ಒಂದೇ ಸೋಡಿಯಂ ಇದೆ, ಬಟ್ ಪ್ರಾಡಕ್ಟ್ ಅಲ್ಲಿ 2 ಸೋಡಿಯಂ ಮಾಲಿಕ್ಯೂಲ್ಸ್ ಇದೆ. ಸೊ ಅದಕ್ಕೆ ನಾನು NaOH ಅನ್ನ ಮಲ್ಟಿಪ್ಲೈ ಬೈ 2 ಮಾಡ್ತೀನಿ. ಇವಾಗ ನೋಡಿ ಬ್ಯಾಲೆನ್ಸ್ ಆಯ್ತಾ ಅಂತ. SO4 ಒಂದಿದೆ, ಸೋಡಿಯಂ 2 ಇದೆ, ರಿಯಾಕ್ಟೆಂಟ್ ಅಲ್ಲೂ 2 ಸೋಡಿಯಮ್ಸ್ ಇದೆ, ಅಂಡ್ ದೆನ್ 1 SO4 is there, H2 ಅಂತ ಆಲ್ರೆಡಿ ಕೊಟ್ಟು ಬಿಟ್ಟಿದ್ದಾರೆ. ಸೊ 4 hydrogen is there in the
reactant also 2 hydrogen from the NaOH and 2 hydrogen from the H2SO4. Next one is 2 AlOH thrice giving the Al2O3 and 3 moles of water. ಇಲ್ಲಿ ನೋಡಿ 2 moles of Al ಇದೆ and then ಇಲ್ಲೂ 2 Al ಇದೆ ರಿಯಾಕ್ಟೆಂಟ್ ಅಲ್ಲಿ ಮತ್ತೆ OH thrice ಅಂತ ಕೊಟ್ಟಿದ್ದಾರೆ. ಆಕ್ಸಿಜನ್ ಟೋಟಲಿ 3 into 6 ಆಕ್ಸಿಜನ್ಸ್ ಇದೆ. ಇಲ್ಲೂ 6 ಆಕ್ಸಿಜನ್ ಇದೆ. ಸೊ ನೋ ನೀಡ್ ಟು ಬ್ಯಾಲೆನ್ಸ್ ದಿ equation. Next one is convert the following chemical reactions into chemical equations ಅಂತ ಕೇಳಿದ್ದಾರೆ. ಅವರು ನಿಮಗೆ ವರ್ಡ್ ಅಲ್ಲಿ ಕೊಟ್ಟಿದ್ದಾರೆ, ಅದನ್ನ ನೀವು ಬ್ಯಾಲೆನ್ಸ್ ಮಾಡಿ ನೆಕ್ಸ್ಟ್ ಈಕ್ವೇಶನ್ ಟೈಪ್ ಅಲ್ಲಿ ಬರೀಬೇಕು. ಸೊ ಕಾಪರ್ ರಿಯಾಕ್ಟ್ಸ್ ವಿತ್ ದಿ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್. ಕಾಪರ್ ಅಂದ್ರೆ Cu and the nitric acid is HNO3 giving the copper nitrate and then 2 moles of NO2 and 2 moles of water. ಎಲ್ಲ ಬ್ಯಾಲೆನ್ಸ್ ಮಾಡಿದ್ರೆ ನಮ್ಗೆ ಏನಾಯ್ತು, ರಿಯಾಕ್ಟೆಂಟ್ ಅಲ್ಲಿ 4 HNO3 ತಗೋಬೇಕು ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಒನ್ is ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನ್ is added to potassium bromide solution. potassium bromide ಅಂದ್ರೆ KBr, ಸಿಲ್ವರ್ ನೈಟ್ರೇಟ್ is AgNO3 forming the KNO3 and AgBr. ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಹೌದಾ ಅಲ್ವಾ? ನೆಕ್ಸ್ಟ್ ಒನ್ ಜಿಂಕ್ ಆಕ್ಸೈಡ್ is reduced by coke. ಜಿಂಕ್ ಆಕ್ಸೈಡ್ ಅಂದ್ರೆ ZnO, ಕೋಕ್ ಅಂತ ಕೊಟ್ರೆ ನೀವೇನ್ ತಗೋಬೇಕು, ಒಂದು ಸಿಂಗಲ್ ಕಾರ್ಬನ್ ಅನ್ನ ತಗೋಬೇಕು. ಇವೆರಡು ರಿಯಾಕ್ಟ್ ಆಗಿ ಏನ್ ಫಾರ್ಮ್ ಮಾಡುತ್ತೆ, it will form zinc alone and then one carbon monoxide ಅಥವಾ CO. Next one is write the balanced chemical equations for the following word equations. ಅವರು ವರ್ಡ್ ಅಲ್ಲಿ ಕೊಟ್ಟಿದ್ದಾರೆ ಒಂದು ಇಕ್ವೇಶನ್ ಅನ್ನು, ಅದನ್ನ ನೀವೇನ್ ಮಾಡ್ಬೇಕು, ಸಿಂಬಾಲ್ ಹಾಕಿ ಬ್ಯಾಲೆನ್ಸ್ ಮಾಡಬೇಕು. ಸೊ ಮ್ಯಾಂಗನೀಸ್ ಆಕ್ಸೈಡ್ ಪ್ಲಸ್ ಹೈಡ್ರೋಕ್ಲೋರಿಕ್ ಆಸಿಡ್ ಬರ್ಕೊಳ್ಳಿ, ಫಸ್ಟ್ MnO2 ಪ್ಲಸ್ HCl ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಗಿವಿಂಗ್ ದಿ ಮ್ಯಾಂಗನೀಸ್ ಕ್ಲೋರೈಡ್, you already know manganese chloride formula, MnCl2 and then chlorine Cl2 and then water H2O. Now you going to balance. ಟೋಟಲ್ ಎಷ್ಟಿದೆ, 4 ಕ್ಲೋರಿನ್ ಇದೆ and then ಇನ್ನು ರಿಯಾಕ್ಟೆಂಟ್ ಅಲ್ಲಿ 4 ಕ್ಲೋರಿನ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ನಾನು 4ಅನ್ನ ಮಲ್ಟಿಪ್ಲೈ ಮಾಡ್ಬೇಕು. HCl is multiplied by 4. ಇವಾಗ ಹೈಡ್ರೋಜನ್ ಏನಾಯ್ತು, 4 ಹೈಡ್ರೋಜನ್ ಆಯ್ತು, ಹೌದಾ ಅಲ್ವಾ? ಸೊ 4 ಹೈಡ್ರೋಜನ್ ಬ್ಯಾಲೆನ್ಸ್ ಮಾಡ್ಬೇಕು ಅಂದ್ರೆ H2 ಅಗೇನ್ ಮಲ್ಟಿಪ್ಲೈ ಮಾಡ್ಬೇಕು. ನಾನು ಮಲ್ಟಿಪ್ಲೈ ಇಟ್ ಬೈ 2. ಆಕ್ಸಿಜನ್ ಬ್ಯಾಲೆನ್ಸ್ ಆಯ್ತಾ ನೋಡಿ, ರಿಯಾಕ್ಟೆಂಟ್ ಅಲ್ಲಿ MnO2 ಜೊತೆ 2 ಆಕ್ಸಿಜನ್ಸ್ ಇದೆ, ಪ್ರಾಡಕ್ಟ್ ಅಲ್ಲೂ ವಾಟರ್ ಅಲ್ಲಿ 2 ಆಕ್ಸಿಜನ್ಸ್ ಇದೆ. ದ ರಿಯಾಕ್ಷನ್ ಈಸ್ ಬ್ಯಾಲೆನ್ಸ್. ನೆಕ್ಸ್ಟ್ ಒನ್ ಈಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಗಿವಿಂಗ್ ದಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂಡ್ water. Calcium hydroxide CaOH twice plus carbon dioxide is CO2 giving the calcium carbonate CaCO3 and then water. No need to balance, already balance ಇದೆ. Next one is zinc carbonate giving zinc oxide and carbon dioxide. Zinc carbonate formula ZnCO3 giving the zinc oxide ZnO and then carbon dioxide is CO2. ಇನ್ನೇನು ಬ್ಯಾಲೆನ್ಸ್ ಮಾಡೋದು ಉಳಿದಿಲ್ಲ. ನೆಕ್ಸ್ಟ್ ಕ್ವಶನ್, ಕನ್ವರ್ಟ್ ದಿ ಫಾಲೋವಿಂಗ್ ಕೆಮಿಕಲ್ ರಿಯಾಕ್ಷನ್ಸ್ ಇಂಟು ಕೆಮಿಕಲ್ ಇಕ್ವೇಶನ್ಸ್. ಇವಾಗ ಅವರೊಂದು ಕೆಮಿಕಲ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ, ವರ್ಡ್ ಅಲ್ಲಿ ಕೊಟ್ಟಿದ್ದಾರೆ. ಅಗೇನ್ ಅದನ್ನ ನಾವೇನ್ ಮಾಡ್ಬೇಕು, ಈಕ್ವೇಶನ್ ಅಲ್ಲಿ ಬರೀಬೇಕು. ಅಮೋನಿಯಾ ಫಾರ್ಮ್ಸ್ ವೆನ್ ದಿ ನೈಟ್ರೋಜನ್ ಗ್ಯಾಸ್ ರಿಯಾಕ್ಟ್ಸ್ ವಿತ್ ದಿ ಹೈಡ್ರೋಜನ್ ಗ್ಯಾಸ್. ಫಸ್ಟ್ ಹೈಡ್ರೋಜನ್ ಗ್ಯಾಸ್ ಅನ್ನ ಬರ್ಕೊಳ್ಳಿ H2 ಅಂತ ಅಂಡ್ ದೆನ್ ರೈಟ್ ಇಟ್ ದಿ N2 ನೈಟ್ರೋಜನ್ ಗ್ಯಾಸ್ ಗಿವಿಂಗ್ ದಿ ಅಮೋನಿಯಾ NH3. ಇವಾಗ ನೋಡಿ ರಿಯಾಕ್ಟೆಂಟ್ ಅಲ್ಲಿ 2 ನೈಟ್ರೋಜನ್ಸ್ ಆದೆ, ಪ್ರಾಡಕ್ಟ್ ಅಲ್ಲಿ ಓನ್ಲಿ 1 ನೈಟ್ರೋಜನ್ ಇದೆ. ಸೊ ಮಲ್ಟಿಪ್ಲೈ ಇಟ್ ಬೈ 2. ಬಟ್ ಹೈಡ್ರೋಜನ್ ಏನಾಯ್ತು, ಪ್ರಾಡಕ್ಟ್ ಅಲ್ಲಿ 6 ಹೈಡ್ರೋಜನ್ಸ್ ಆಗ್ಬಿಡ್ತು. ಅದಕ್ಕೆ ನಾನು ರಿಯಾಕ್ಟೆಂಟ್ ಅಲ್ಲಿರುವಂತ ಹೈಡ್ರೋಜನ್ H2 ಗೆ 3 ಅನ್ನ ಮಲ್ಟಿಪ್ಲೈ ಮಾಡ್ತೀನಿ. ದ ರಿಯಾಕ್ಷನ್ ಈಸ್ ಬ್ಯಾಲೆನ್ಸ್. ನೆಕ್ಸ್ಟ್ ಒನ್ ಈಸ್ sodium oxide react with the water to form the sodium hydroxide. Sodium oxide formula is Na2O and then water is H2O giving the sodium hydroxide NaOH. ವರ್ಡ್ ಅಲ್ಲಿರೋದನ್ನ ಈಕ್ವೇಶನ್ ಕನ್ವರ್ಟ್ ಮಾಡಿ. ಇವಾಗ ಬ್ಯಾಲೆನ್ಸ್ ಇದೆ ಚೆಕ್ ಮಾಡಿ, ಏನಾಗುತ್ತೆ, ರಿಯಾಕ್ಟೆಂಟ್ ಅಲ್ಲಿ 2 sodium molecules ಇದೆ, but product ಅಲ್ಲಿ only 1 sodium is present. So I will multiply it by 2. ಇವಾಗ the whole equation is balanced. Next question is, by reacting with the water, potassium metal produces potassium hydroxide and hydrogen gas. Potassium metal K plus reacting with the water H2O giving the potassium hydroxide KOH and H2. ಬ್ಯಾಲೆನ್ಸ್ ಮಾಡಿ. ಇವಾಗ ಏನಾಗಿದೆ, ಇಲ್ಲಿ ಟೋಟಲ್ 3 ಹೈಡ್ರೋಜನ್ಸ್ ಇದೆ, ಬಟ್ ನನಗೆ ರಿಯಾಕ್ಟೆಂಟ್ ಬರೋದಾದ್ರೆ ಏನಾಗಿದೆ, ಓನ್ಲಿ H2 ಅಂತ 2 ಹೈಡ್ರೋಜನ್ ಇದೆ. ಸೊ ಐ ವಿಲ್ ಮಲ್ಟಿಪ್ಲೈ ಇಟ್ ಬೈ 2. ಇವಾಗ ನೋಡಿ ಏನಾಯ್ತು, ಮಲ್ಟಿಪ್ಲೈ ಮಾಡಿದಾಗ ನನಗೆ 4 ಹೈಡ್ರೋಜನ್ ಸಿಕ್ತು, ಬಟ್ ಪ್ರಾಡಕ್ಟ್ ಅಲ್ಲಿ ಏನಾಗಿದೆ, ಓನ್ಲಿ 3 ಹೈಡ್ರೋಜನ್ಸ್ ಇದೆ. 4 ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಪೊಟ್ಯಾಸಿಯಂಗೆ 2 ಅನ್ನ ಮಲ್ಟಿಪ್ಲೈ ಮಾಡ್ತೀನಿ. ಸೊ 2 KOH ಆಯ್ತು ಅಂಡ್ ದೆನ್ ರಿಯಾಕ್ಟೆಂಟ್ ಅಲ್ಲಿ ಅಗೇನ್ ಮಲ್ಟಿಪ್ಲೈ ಪೊಟ್ಯಾಸಿಯಂ ಬೈ 2 2K ಅಂತ ಆಯ್ತು. ಥ್ಯಾಂಕ್ ಯು.